ಹೇಳ್ತಾ ಇದೆ, ಬಸವಣ್ಣನವರು ಸಕಲ ಜೀವರಾಶಿಗಳನ್ನ ಪ್ರೀತಿಸಿದವರು. ಅವ್ರು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ನಾನು ಎಲ್ಲರಿಗಿಂತ ಚಿಕ್ಕವನು. 12ನೇ ಶತಮಾನ ನಂತರ ಯಡಿಯೂರು ಸಿದ್ದಲಿಂಗೇಶ್ವರು ಹಳಕಟ್ಟಿಯವ್ರ ತನ ಬಸವಣ್ಣನವರ ಕುರಿತು ಈ 19ನೇ 20ನೇ ಶತಮಾನದಲ್ಲಿ ಮತ್ತೆ ಜಾಗೃತಿಯನ್ನ ಜನಮನಕ್ಕ ಮುಟ್ಟಿಸಿದ ಕೀರ್ತಿ ಅದು ಭಾಲ್ಕಿಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಎತ್ತಿನ ಬಂಡೆ ಮೂಲಕ ಬಸವಣ್ಣವ್ರ ಭಾವಚಿತ್ರವನ್ನು ಇಟ್ಕೊಂಡು ಭಾಲ್ಕಿಯಿಂದ ಪಾದಯಾತ್ರೆ ಮೂಲಕ ಮೊಟ್ಟ ಮೊದಲು ಬಸವ ಕಲ್ಯಾಣಕ್ಕೆ ಹೋಗಿ ಬಸವಣ್ಣವರನ್ನ ಕುರಿತು ಅನುಭವ ಮಂಟಪ ಬಗ್ಗೆ ಜಾಗೃತಿಯನ್ನು ಮಾಡಿದ ಕೀರ್ತಿ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಈ ಭಾಗದ್ದು ಒಂದು ಕನ್ನಡದ ಬೆಳಕು, ಅದು ಬಸವ ತತ್ವದ ಬೆಳಕಂದ್ರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅವ್ರ ಬದುಕು ಇಡೀ ಬಸವ ತತ್ವದ ಬದುಕು, ವಚನದ ಬದುಕಿತ್ತು. ಪರಂ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಯಾವುದೋ ಜಾತ್ರೆ ಅಂತ ಆಗಬಾರ್ದು, ಇದು ವಚನ ಜಾತ್ರೆ ಅಂತಿ 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ವಚನ ಪಾರಾಯಣ, ವಚನ ಸ್ಪರ್ಧೆಗಳು, ವಚನ ಗಾಯನ ಸ್ಪರ್ಧೆ ಇವೆಲ್ಲ ಮಾಡಿ ಈ ಭಾಗದಲ್ಲಿ ಬಸವ ತತ್ವನೇ ಬದುಕಿನ ತುಂಬಾ ಅಳವಡಿಸಿಕೊಂಡು ನಮ್ಮ ಬದುಕು ಬಸವ ತತ್ವದ ಬದುಕಾಗಬೇಕು.